ನೋಡು, ಇವರೆಲ್ಲ ಚೆನ್ನಾಗಾದ್ರು. ಇನ್ನು ನಮ್ಮ ಅಮ್ಮ ನಮ್ಮ ಅಪ್ಪ ಇಂತ ಎಲ್ಲ ಚೆನ್ನಾಗಾಯ್ತು. ಎಲ್ಲಾರ್ತಾಗೂ ಚೆನ್ನಾಗಾದ್ರು. ನೀವು ನಾನು ಒಬ್ಬಳೇ ಕೆಟ್ಟಾಳಾಗಿದ್ದು. ಇವತ್ತು ಈ ಸುಬ್ಬು ಇವನು ಹಿಂಗೆ ಮಾಡ್ದಾನು. ಇವನು ಎಲ್ಲರ ಹತ್ರನೂ ಒಳ್ಳೇದಾದ. ಈ ಜೀವಿತನೇ ಇವತ್ತು ಎಲ್ಲರಿಗೂ ಕೆಟ್ಟಾಳಾಗಿರೋದು. ನಾನೇ ಇವತ್ತು ಎಲ್ಲಾರ್ಗು ಬೇಡ್ದಾಗಿರೋಳು. ಅಲ್ಲ, ನಾನು ಏನು ಮಾಡಿದ್ದೀನಿ ಅಂತ ಎಲ್ಲರೂ ನನ್ನ ಮೇಲೆ ಹಿಂಗೆ ಮಾಡ್ತಾ ಇದ್ದಾರೆ. ಅಲ್ಲ ನೋಡಿ, ಇವರಿಬ್ರು ಜೊತೆಯಾಗಿ ಈ ಮಾಲಿನೂ ಇವನು ಮೋದು ಯಾವ ಮಕ ಇಕ್ಕೊಂಡು ಬಂದಿದ್ದಾರೆ. ಆ ಮನೆ ಒಳಕ್ಕೆ ಹೋಗವ್ರೆ. ಬರಲಿ, ಚೆನ್ನಾಗಿ ಉಗುಳ್ತೀನಿ. ಅಲ್ಲ ಕಣೋ, ಯಾವ ಮಕ ಇಕ್ಕೊಂಡು ಇನ್ನೂ ಇವನ ಜೊತೆಗೆ ಬಂದಿದೆಯಾ ಇವ್ರ ಮನೆಗೆ ಅಂತ ಹೇಳಿ. ನಿನ್ನ ಮಗುನೇ ಕಣೋದು ಅಂತ ಹೇಳ್ತೀನಿ. ಏನು ಜೊತೆಗೆ ಚೆನ್ನಾಗಿದ್ದು ಬಿಡೋಣ, ಹೇಳಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಳವ್ನಿ. ಎಲ್ಲ ಟೆಸ್ಟ್ ಮಾಡಿಸ್ಲಿ, ಹೇಳು, ಟೆಸ್ಟ್ ಮಾಡಿಸ್ಲಿ. ತಂದೆ ಯಾರು ಅಂತ ಗೊತ್ತಾಗಲೇಬೇಕು. ನನಗೆ ಅನುಮಾನ ಅಷ್ಟೇನೆ. ನನ್ನ ತಂದೆ ಯಾರು ಅಂತ ನಾನು ತಿಳ್ಕೊಂಬವ್ರಿಗೂ ನಾನಂತೂ ಸುಮ್ಮನಿರಲ್ಲ. ಟೆಸ್ಟ್ ಮಾಡಿಸ್ಲಿ, ಹೇಳು. ಟೆಸ್ಟ್ ಮಾಡಿಸಿ ನೋಡಿ, ನನ್ನ ಮಗ ಈ ಸುಬ್ಬಕ್ಕೆ ಸರಿಯಾಗಿ ಮಾಡ್ತೀನಿ. ಮಧು ಜೊತೆನೇ ಕಳಿಸ್ತೀನಿ. ತಂದೆ ಯಾರೋ ಅವ್ರ ಜೊತೆಗೆ ಇರಬೇಕು ಮಗು ಅಂತ ಹೇಳ್ತೀನಿ. ನಾನು ಹಂಗೆ ಹೇಳೋದು. ನನಗೆ ಅನುಮಾನ ಐತೆ, ನಾನು ಅದನ್ನು ತಿಳ್ಕೋಬೇಕು ಅಷ್ಟೇನೆ. ಬರಲಿ, ಹಂಗೆ ಹೇಳ್ತೀನಿ. ಚೆಕ್ ಮಾಡಿಸ್ರಿ. ನೀವು ಚೆಕ್ ಮಾಡಿಸ್ದಲೆ ನೀನು ಇಟ್ಕೊಂಡು ಕರ್ಕೊಂಡು ಕೊಡ್ದು. ಇಲ್ಲ, ನಾನು ಏನು ಬೇಕಾದ್ರೂ ಮಾಡ್ತೀನಿ ನೋಡು ಅಂತ ಹೇಳ್ತೀನಿ. ಎದುರಿಸ್ತೀನಿ. ಎದುರಿಸಿದ್ರೆ ಮತ್ತೆ ಗೊತ್ತಾಗೋದು. ಇಲ್ಲ ಬೋಲು ಇದನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ಅಲ್ಲ ನೋಡಿ, ಎಲ್ಲ ಎಷ್ಟು ಚೆನ್ನಾಗಾದ್ರು. ಅಲ್ಲ, ನಾನು ಏನು ಮಾಡಿದ್ದೀನಿ ಇವ್ರಿಗೆ ಅಂತದ್ದ ಅಂತ. ಎಲ್ಲರೂ ಚೆನ್ನಾಗಾಗ್ಬಿಟ್ರು ಅವ್ರ ಪಾಡಿಗೆ. ಅವರು ಎಲ್ಲರೂ ಚೆನ್ನಾಗಾದ್ರು. ನಾನೊಬ್ಬಳೇ ಇವಾಗ ನಾನು ಕೆಟ್ಟಾಳಾಗಿರೋದು. ನಾನೊಬ್ಬಳೇ ಬೆಳೆದಿಲ್ದಾಳು ಇವ್ರಿಗೆಲ್ಲ. ನಮ್ಮಮ್ಮ ನಮ್ಮ ಅಪ್ಪನ ತಕೋಗಿ ನೋಡಿ ಗನವಾಗೈತಿ. ಅಲ್ಲೇ ಮನೆ ಕೆಣೈತೆ ರಾತ್ರಿ ಎಲ್ಲಾನು. ಇನ್ನು ಗಂಡಂತ ಚೆನ್ನಾಗಾಗ್ಬಿಡ್ತು. ನಮ್ಮಮ್ಮ ಬಂದೇ ಇಲ್ಲ ಮಂತಕ್ಕೆ. ಬೀಗ ನಾನು ಕೊಟ್ರೆ ನಾನಾದರೂ ಇರ್ತಿದ್ದೆ ಹೊರಗೆ. ಒಳಗೆ ನಾನಾದರೂ ಇರ್ತಿದ್ದೆ. ಇವಾಗ ಬರೀ ಅಲ್ಲೂ ಇಲ್ಲೂ ಕೂತ್ಕೊಂಡು ಕಾಲ ಕಳೆಯೋದೇ ಆಯಿತು. ಹೆಂಗೆ ಅವ್ರ ಮನೆಗೆ ಉಮ್ತಾ ಇದ್ದೀನಿ. ಈಗ ಯಾರೂ ಇಕ್ಕಲ್ಲ. ನಾನು ಹೋದ್ರೆ ಯಾರೂ ಇಕ್ಕಲ್ಲ. ಒಂದಿನ ಇಕ್ತಾರೆ, 2 ದಿನ ಇಕ್ತಾರೆ, 3ನೇ ದಿನದಾಗೆ ಅಯ್ಯೋ ಇವಳು ಬೇರೆ ಬಂದ್ಲು ಅಂತ ಹೇಳಿ ನನ್ನ ಊಟಕ್ಕೂ ಕರಿಯಲ್ಲ. ಬಾ ಊಟ ಮಾಡ್ತಾ ಕೂತ್ಕೊಂಡಿದ್ರು ಊಟಕ್ಕೂ ಕರಿಯಲ್ಲ. ಊಟ ಮಾಡೋ ಅಂತ ಕರೆದಿದ ತಕ್ಷಣ ಬತ್ತಾಳೆ ಅಂತೇಳಿ ನನ್ನ ಬಂದಿದ ತಕ್ಷಣ ನಮ್ಮ ಮನೆಯಾಗೂ ಯಾತೋ ಮಾಡಿಲ್ಲ ಅಂತ ಹೇಳಿ ಅಂತಾರೆ. ಹಂಗೆ ಯಾರೂ ಇಕ್ಕಲ್ಲ. 1 ದಿನ 2 ದಿನ ಇಕ್ತಾರೆ, ಯಾರೂ ಇಕ್ಕಲ್ಲ. ಅದಕ್ಕೇ ನಾನಂತೂ ಏನು ಮಾಡ್ಬೇಕೇನೋ ಒಂದು ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗಂತೂ. ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗ್ತೈತಿ. ಇದೇನಪ್ಪ ಇದು ವಿಚಿತ್ರ ಅನಿಸುತ್ತೆ ನನಗೆ. ಎಲ್ಲ ಚೆನ್ನಾಗಾದ್ರು. ಇವ್ರು ಬಂದಿರೋದು ನೋಡಿ ನನಗಂತೂ ಶಾಕ್ ಆಗಿಬಿಡ್ತು. ಅಯ್ಯಪ್ಪ, ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವರಿಬ್ರು ಬಂದಿರೋದು ನೋಡಿಬಿಟ್ಟು ನನಗೆ ಹಿಂಗಾಗಲಿಲ್ಲ. ಎಲ್ಲ ಬಂದಿರೋದು ನೋಡಪ್ಪ ಎಲ್ಲ ಎಷ್ಟು ಚೆನ್ನಾಗಾದ್ರು. ನಾನು ಇವತ್ತು ಎಲ್ಲರ ತಗು ಯಾಕೆ ಹಿಂಗಾದೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋಣ, ನನ್ನ ಗ್ರಾಚಾರನೇ ಸರಿ ಇಲ್ವೋ, ನಾನೇ ಸರಿ ಇಲ್ವೋ, ಏನಕ್ಕಪ್ಪ ನನಗೆ ಹಿಂಗೆ ಆಗ್ತೈತೆ ಅನ್ನಿಸ್ತೈತಿ. ನಾನಾದರೆ ನಾನು ಮಾತ್ರ ಸುಬ್ಬು ಎದುರಿಗೆ ನನ್ನ ತಲೆ ಬಾಗಲ್ಲ. ನನ್ನ ಮಗ ಭಾರಿ ಇದ್ದಾನೆ. ನನಗಿಷ್ಟೆಲ್ಲ ಆಗೈತೆ ಅಂತ ಅಂದರೆ ನಾನು ಯಾರಿಗೂ ಎದ್ರಲ್ಲ. ಅದೇನಾಗುತ್ತೆ ಆಗಲಿ, ಒಬ್ಬಳೇ ಎದುರಿಸ್ತೀನಿ ಬೇಕಾದ್ರೆ. ನಾಗಮಂಟಿ ಗೊತ್ತಾಯ್ತು, ಅಡಿ ಹೇಳ್ತೀನಿ. ನಾಗಮಂಟಿ ಬಂದಿದ್ರಲ್ಲ, ಅವ್ರು ಏನು ಮಾತಾಡ್ತಿದ್ರು, ನೀನು ಅವ್ರ ತಗೆ ಹೋಗಿ ಮಾತಾಡ್ತೀಯಮ್ಮ. ಇವ್ರಿನೇನು ಮಗಳು, ಇವಳಿಗೆ ಅನ್ಯಾಯ ಆಗ್ತೈತಲ್ಲ, ಇವಳನ್ನ ಏನು ಸಮಸ್ಯೆ ಏನು ಎತ್ತ ಕೇಳೋಣ ಅಂತ ಹೇಳಿ ಒಂದು ಈಟನ ನೀನು ಅನ್ಕಮ್ಮಲ್ಲ. ಹೋಗಿ ಅವರಿಗೆ ಸಪೋರ್ಟ್ ಮಾಡ್ತೀಯ, ಅವ್ರನ್ನೇನೆ ಏನು ಎತ್ತ ಅಂತ ಕೇಳ್ತೀಯ. ಹಿಂಗೆಲ್ಲ ಮಾಡಬಾರ್ದು ನಾಗಮಂಟಿ ನೀನು. ನಮ್ಮ ಊರಿನ ಹುಡುಗಿಗೆ ಮೋಸ ಆಗ್ತೈತೆ, ತಗಿ ನಾನು ಕೇಳಬೇಕು, ಹೇಳ್ಬೇಕು, ಏನಮ್ಮ ನಿನ್ನ ಸಮಸ್ಯೆ ಅಂತ ಕೇಳಬೇಕು. ಅದು ಬಿಟ್ಬಿಟ್ಟು ಅವ್ರಿಗೆ ಹೋಗಿ ಮಾತಾಡಿಸ್ಕೊಂಡು ಬೇರೆಯವರಿಂದ ಬಂದಿರೋರ್ತ ಚೆನ್ನಾಗಿರ್ತೀಯಲ್ಲ ನಾಗಮಂಟಿ ನೀನು. ನನಗೆ ಅವೆಲ್ಲ ಬೇಡ. ನಾನು ಯಾರು ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾರ ಅವ್ರ ತ ಚೆನ್ನಾಗಿರ್ತೀನಿ. ನಮ್ಮೂರಾಳು, ನಮ್ಮೂರ ಹೆಣ್ಮಗಳು, ಅವೆಲ್ಲ ನಂತ ಸೀನಿಲ್ಲಮ್ಮ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡಿರು. ಇಲ್ಲ ನಾವೆಲ್ಲ ಏನು ಹೇಳೋಕ್ಕಾಗಲ್ಲ. ನೀನು ಸರಿಯಾಗಿದ್ದಿದ್ರೆ ಅವ್ರು ಯಾಕೆ ಮಾತಾಡೋರು? ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಾಗಿತ್ತು. ನನ್ನ ಗಂಡ, ನಮ್ಮ ಮಕ್ಕಳು ಅಂತೇಳಿ ನೀನು ನಿನ್ನ ಮಗಳನ್ನ ನೀನು ನೋಡ್ಕೊಂಡು ನೀನು ಚೆನ್ನಾಗಿದ್ದಿದ್ರೆ ನಿನ್ಗೊಂದು ಬೆಲೆ ಇತ್ತು ಇವತ್ತು. ನೀನು ಯಾವಾಗ ನನ್ನ ಮಗಳನ್ನು ನೋಡ್ಕೊಂಬಲ್ಲ ಅಂತೇಳಿ ಕರ್ಕೊಂಬಂದ್ಬಿಟ್ಟು ಆವಾಗಲೇ ನಿನ್ನ ಮೇಲೆ ಎಲ್ಲರಿಗೂ ಸಿಟ್ಟು ಬಂದಿದ್ದು. ಹೆಂಗ ಎಲೆ ಮರೆಯಲ್ಲಿ ಕಾಯ್ದಂಗೆ ಇರ್ಬೋದಾಗಿತ್ತು. ನೋಡಿ ಇವಾಗ ಎಂಥ ಪರಿಸ್ಥಿತಿ ಬಂತು ನಿನಗೆ. ನಿನ್ನ ಮಗಳು ನೋಡ್ಕೊಂಡಿದ್ರೆ ಇತ್ತು ನಿನಗೆ ಇವತ್ತು ಲಕ್ಕು. ನಿನ್ನ ಮಗಳನ್ನ ಕಳಿಸ್ತೆ ಅವಾಗಿನ ನಿನಗೆ ಅನಿಷ್ಟ ಸುತ್ಕೊಂಡೈತಿ. ಏನು ಮಾಡೋಣ, ಆಗೋದಾಯ್ತು. ಅಲ್ಲ, ಅವ್ರು ಯಾಕೆ ಬರಬೇಕು? ಅವರೆಲ್ಲ ಜೊತೆಯಾಗಿ ಯಾಕೆ ಬರಬೇಕು? ಅವ್ರು ಯಾಕೆಲ್ಲ ಜೊತೆಯಾಗಿ ಬರಬೇಕು? ಬಂದಾರ ಅವ್ರ ಮಗಳು ನೋಡ್ಕೊಂಡು ಹೋಗಕ್ಕೆ. ಸುಬ್ಬು ನಿನ್ನ ಮಗಳು ನೋಡ್ಕೊಂಡು ಹೋಗ್ತೀವಪ್ಪ ಅಂತೇಳಿ ಎಲ್ಲ ಚೆನ್ನಾಗಿದ್ದಾರೆ, ಬಂದವ್ರೆ. ನೀನು ಚೆನ್ನಾಗಿರು, ಯಾರು ಬೇಡ ಅಂದ್ರೆ ಅವ್ರ ತಕೋಗಿ. ನೀನು ಚೆನ್ನಾಗಿರ್ತೀನಿ ಅಂದ್ರೆ ಅವ್ರು ಬಿಡಿಸ್ಕೊಂಬಲ್ಲಿ ಇವಾಗ. ಯಾಕಂದರೆ ನಂಬಿಕೆ ಅನ್ನೋದು ನಾವು ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ನಂಬಿಕೆ ಕಳ್ಕೊಂತೀವಿ, ಉಳಿಸ್ಕೊಳ್ಳೋದಿದೆಯಲ್ಲ ಅದು ಭಾಳ ಕಷ್ಟ. ಪಾಪ ಇವಳು ಇವತ್ತು ನೋಡಿ ಕೆಟ್ಟಾಳಾದ್ಲು. ಅವ್ರ ಅಮ್ಮ ಇನ್ನೂ ಎಲ್ಲ ಅವ್ರ ಅಪ್ಪ ಇಂತಾಗೂ ಸೆನಕದ ಗಾನವಾಗತ್ತಂತೆ. ಎಣ್ಣೆಸಿಂದ ನಾವು ಬಂದಿಲ್ವಂತೆ. ಸೋಡಕ ಏನೋ ನಾನು ಎಣ್ಣೆ ಸವತ್ತಿ ಬೀಜ ಊರಕ್ಕೆ ಕರ್ಕೊಂಡೋಗಿತ್ತಂತ ಕಣೆ. ಜೀವಿತ ನಿಮ್ಮ ಅಮ್ಮನ ಅಲ್ಲೇ ಉಳ್ಕೊಂಡೈತಂತೆ. ಗೊತ್ತಾಗ್ತೀವಳು ಅಲ್ಲೇ ಯಾರೋ ಹೇಳಿರ್ನಂತವನು. ಎಮ್ಮ ಸೋಡಮ್ಮ ಮಾಡ್ರೆ ಬೋತ್ಕು. ಹತ್ತಿ ಬೀಜ ಊರಕ್ಕಂತೇಳಿ ನಮ್ಮ ಅಮ್ಮನ ಕರ್ಕೊಂಡೋಗಿ ಅಲ್ಲಿ ಇಲ್ಲೇ ಇರೋ ಅಂತ ಅಲ್ಲೇ ಬಿಟ್ಟಿರೋದು. ಅವರೆಲ್ಲ ಹೆಂಗೆ ಸೆನಕಾದ್ರು ನೋಡು. ಎಲ್ಲ ಚೆನ್ನಾಗಿ ಇವತ್ತು ನನಗೆ ಅಂಥದ್ದು ಇದು ಮಾಡಿದ್ರು. ಎಲ್ಲ ಅವ್ರ ಪಾಡಿಗೆ ಅವರೆಲ್ಲ ಚೆನ್ನಾಗಿ ಆಗ್ಬಿಟ್ಟು ಹೆಂಗೆ ಬಿಡತ್ತ ಇವಾಗೇನು ಅಂತ
ಹಿಂಗಿದ್ ಮಾಡ್ತಾರೆ, ಮಾಡಲಿ ಮಾಡಲಿ. ಯಾರ್ಯಾರೆಲ್ಲ ನನಗೆ ಕೆಟ್ಟದ್ದು ಮಾಡಬೇಕು, ಯಾರ್ಯಾರಿಗೆಲ್ಲ ನನಗೆ ಹಿಂಗೆ ನನ್ನ ಮೇಲೆ ಇದ್ದೈತೆ ಮಾಡಲಿ, ಯಾರು ಎಷ್ಟು ಮಾಡ್ತಾರೆ ಮಾಡಲಿ ನೋಡೋಣ. ನೀನು ಜಾಂಬ ಅಂಬದು ಬಿಡಬೇಕು, ನಾನು ಅಂಬದು ಮನಸ್ಸಿಂದ ತೆಗೆದಾಕ್ಬೇಕು. ನಾನು ಅಂಬದು ಇದೆಯಲ್ಲ ಅಹಂ ಅನ್ನೋದು, ಅದನ್ನು ಬಿಟ್ಟರೆ ಎಲ್ಲರೂ ಉದ್ಧಾರ ಆಗ್ತಾರೆ. ಅದನ್ನು ಫಸ್ಟು ತೆಗ್ದಾಕತ್ ಕಲಿ ಮನಸ್ಸಿಂದನ. ಅದನ್ನು ತೆಗ್ದಾಕಿದ್ರೆ ಮಾತ್ರ ಏನೋ ಇವತ್ತಂತೂ ತನ್ನ ನಾನು ಮೇಲು ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಮನಸ್ಸಿನಾಗೆ ಯಾವತ್ತೂ ಉದ್ಧಾರ ಆಗೋಕ್ಕಾಗಲ್ಲ. ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ನಮ್ಮ ಜೀವನ ನಾವು ಮಾಡ್ಕೊಂಡು ನಾವೆಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡೋದ್ರೆ ಯಾವುದಿರಲ್ಲ. ಅಹಂ ಅನ್ನೋದು ಬಿಡಬೇಕು. ನಮ್ಮಲ್ಲಿರೋ ಜಂಬ ಅನ್ನೋದು ಬಿಡಬೇಕು. ನಾನು ಅನ್ನೋದು ಭಾಳ ಐತೆ ನಿನಗೆ, ಅದನ್ನು ಬಿಡು ಫಸ್ಟು, ಒಳ್ಳೇದಾಗುತ್ತೆ ನಿನಗೆ. ಯಾಕಂಡು ಮಂಟಿ ಇವತ್ತೇಳು ಸುಮ್ಮನೆ ಕೆಟ್ಟಳಾದ್ಲು ನೋಡು. ಎಂತೆಂಥವ್ರು ಎಲ್ಲರೂ ಹೆಂಗ ಚೆನ್ನಾಗಾದ್ರು. ಈಗ ಆ ಸ್ವಾತಿ ಜೀವನ ಚೆನ್ನಾಗಾದ್ರು, ಅವ್ರ ಗಂಡ ಹೆಂಡತಿ. ಈಗ ಇವರಪ್ಪ ರಮ್ಮಯ್ಯ ಚೆನ್ನಾಗಾದ್ರು, ಇವರೆಲ್ಲನ ಚೆನ್ನಾಗಾದ್ರು. ಈಗ ಸುಬ್ಬು ಮಾಲು ಎಲ್ಲ ಚೆನ್ನಾಗಾದ್ರಪ್ಪ. ಮದುವೆ ಆಗಿರೋರೆಲ್ಲ ಅವರೆಲ್ಲ ಮದುವೆ ಆಗಿ ನೋಡಿ ಇವಾಗೆಲ್ಲ ಹೆಂಗೆ ಚೆನ್ನಾಗಾದ್ರು ಅವರೆಲ್ಲನ. ಇವಾಗ ನೀನು ಒಬ್ಬಳೇ ಜೀವಿತ ಉಳ್ಕೊಂಡಿರೋದು. ಇವತ್ತು ನೀನು ಒಬ್ಬಳೇ ಕೆಟ್ಟಳಾಗಿರೋದು. ನೀನು ಸುಮ್ಮನೆ ಮಾತಾಡಿ ಸುಮ್ಮನೆ ಎಲ್ಲರ ತಗೋ ನೀನು ಕೆಟ್ಟಳಾಗ್ಬಿಟ್ಟೆ ನೋಡು. ಎಲ್ಲ ಇವಾಗ ಎಷ್ಟು ಚೆನ್ನಾಗಿದ್ದಾರೆ ಅಲ್ಲ. ಅವರೆಲ್ಲ ಜೊತೆಯಾಗಿ ಬಂದ್ರಲ್ಲ ಅವ್ರ ಮನೆಗೆ ನೋಡಪ್ಪ. ಅಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತ. ಇಲ್ಲ ನಾನಂತೂ ಬಿಡಲ್ಲ. ಟೆಸ್ಟ್ ಮಾಡಿಸ್ಲಿ ತಂದೆ ಯಾರು ಅಂತ ಗೊತ್ತಾಗಲಿ ಅಂತ ಹೇಳ್ತೀನಿ, ಬಿಡಲ್ಲ. ಅದು ಹೆಂಗೆ ಬಿಡ್ತಾರೆ? ಅವತ್ತೆಲ್ಲ ಒಂದಾಗಿ ಚೆನ್ನಾಗಿದ್ದಾರಲ್ಲ, ಇಲ್ಲ ಟೆಸ್ಟ್ ಮಾಡಿಸ್ಲಿ ಹೇಳು. ನಾನು ಬಿಡಲ್ಲ ನಾಗಮಂಟಿ, ಬಿಡಲ್ಲ. ಅದು ಯಾರಂತ ಗೊತ್ತಾಗಲಿ, ಟೆಸ್ಟ್ ಮಾಡಿಸ್ಲಿ ಹೇಳು. ಇಂಥವಕ್ಕೆ ಬರೋದು ನೀವು. ಸುಮ್ಮನೆ ಏನೋ ಬಿಡತ್ತವ್ರು, ಏನೋ ಅವ್ರ ಪಾಡಿಗೆ ಅವ್ರು ಬಂದಾರ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅಂತ ಅನ್ಕೋಬೇಕು. ಸುಮ್ಮನೆ ನೀನು ಯಾಕೆ ಮಾತಾಡಿ ಕೆಟ್ಟಳಾಗ್ತೀಯ? ಸುಮ್ಮನಿರು, ನಾನು ಹೇಳೋದು ಕೇಳ್ಬೇಕಾರೆ ಉಳ್ಳಾಳಾಗ್ತೀಯ. ಸುಮ್ಮನೆ ಯಾಕೆ ಮಾತಾಡೋಕೆ ಹೋಗ್ಬಿಡು. ಸುಮ್ಮನೆ ಯಾಕೆ ಮಾತಾಡಿದ್ಲು ಅಂತ ಅನ್ನಿಸ್ಕೊಂಬದು ಬೇಡ ಜೀವಿತ. ಸುಮ್ಮನೆ ಸುಧಾರಿಸು, ಏನು ಮಾಡೋಕ್ಕಾಗುತ್ತೆ? ಅಯ್ಯೋ ನೀನು ಯಾಕೆ ಹಿಂಗೆ ಮಾಡ್ತೀಯ? ಸುಧಾರಿಸು. ಈಗ ನೀನು ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಗ್ಬಿಟ್ಟೈತೆ. ಇವಾಗ ನೀನು ಸುಧಾರಿಸ್ಕೊಂಡು ಹೋಗಬೇಕು. ನಮ್ಮ ಸರ್ಸಿದ್ರೆ ಅವರೇ ಸುಮ್ಮನೆ ಆಗ್ತಾರೆ. ನೀನು ಹಿಂಗೆ ಆಡಿದ್ರೆ ಅವರು ಇನ್ನೂ ಇದು ಮಾಡ್ತಾರೆ ನೋಡಿ. ಇವಾಗ ಅವರೆಲ್ಲ ಒಂದಾಗ್ಬಿಟ್ರು. ನಿನ್ನ ಮಗಳು ಸಿಟ್ಟಿಗೆ ಅವರೆಲ್ಲ ಒಂದಾಗ್ಯದ ಕಡೆ. ನೀನು ಇವಾಗ ಚೆನ್ನಾಗಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ ಅಲ್ಲ. ನಾನು ಎಷ್ಟಂತ ತಗ್ಗನ ಅಲ್ಲ ನಾಗಮಂಟಿ, ನನ್ನ ಸುಮ್ಮನಿರು ಅಂತ ಹೇಳ್ತಾರೆ. ನಾನು ಹೋಗಿ ಮೊನ್ನೆ ಸುಬ್ಬು ಕಾಲು ಇಟ್ಕೊಂಡಿದ್ದೀನಿ. ನನ್ನ ಮಗ ಏನೇ ಅಂದರೂ ನಾನು ನಿನ್ನ ನಂಬಲ್ಲ, ನಿನ್ನ ಬಿಡ್ಕೊಂಬಲ್ಲ, ನಮ್ಮ ಮನೆಯಕ್ಕೆ ಹಿಂಗೆ ಅಂತ ಎಷ್ಟು ಮಾತಾಡ್ದ ಗೊತ್ತಾ? ಅಷ್ಟೆಲ್ಲ ಅನ್ನಿಸ್ಕೊಂಬಂದಿದ್ದೀನಿ. ಹಂಗಂದ್ರೂ ಒಬ್ಬರನ ನಾನು ಎಷ್ಟು ನನಗೆ ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ಅಷ್ಟು ಸಿಟ್ಟು ಬರೋಲ್ಲ. ಎಷ್ಟು ನನಗೆ ಬೇಜಾರಾಗ್ತೈತೆ ಗೊತ್ತೇ. ಯಾರಿಗಾಗಲಿ ಹಿಂಗೆ ಆಗಬಾರ್ದು ನಾಗಮಂಟಿ, ಯಾರಿಗೂ ಹಿಂಗೆ ಆಗಬಾರ್ದು. ಎಲ್ಲ ಚೆನ್ನಾಗಾದ್ರೆ ಇವತ್ತು ಎಲ್ಲರೂ ಚೆನ್ನಾಗಾದ್ರು, ನಾನು ಒಬ್ಬಳೇ ಕೆಟ್ಟಳಾದೆ. ನಂಗೆ ಅಷ್ಟಿಷ್ಟು ಸಿಟ್ಟು ಬರ್ತಾಯಿಲ್ಲ. ಸಿಟ್ಟೂ ಬರ್ತೈತೆ, ಅಳುನೂ ಬರ್ತೈತೆ, ಎಲ್ಲ ಒಂದೇ ಕಡೆ ದುಃಖ ನಗು ಎಲ್ಲ ಒಂದೇ ಸತಿ ಬರ್ತೈತೆ. ಏನು ಮಾಡ್ಬೇಕಪ್ಪ ಅನ್ನಿಸ್ತೈತೆ ನನಗಂತೂ. ಅಷ್ಟು ನನಗೆ ಇದಾಗ್ತೈತೆ ಗೊತ್ತೇ. ನನ್ನಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ನನ್ನಂಥ ಪರಿಸ್ಥಿತಿ. ನಾನು ಆಗತ್ತಿಗೆ ಅನುಭವಿಸಿದ್ದೀನಿ. ಇನ್ನ ಬೆಳೆ ಯಾರನ್ನ ಆಗಿದ್ರೆ ಈ ಜೀವನನ ಬೇಡ ಅಂತ ಅನ್ನೋರು ಇರ್ತಾನೆ ಇರಲಿಲ್ಲ. ನಾನು ಆಗತ್ತಿಗೆ ಎಲ್ಲ ಬಂದಿರೋದೆಲ್ಲ ಅನುಭವಿಸ್ಕೊಂಡಿದ್ದೀನಿ. ಅನುಭವಿಸ್ಬೇಕಮ್ಮ. ಮತ್ತೆ ನೀನಾಗಿ ನೀನು ಮಾಡಿದ್ಯಾ? ನೀನು ಹೋಗಂತ ಹೇಳಲಿಲ್ಲ ಅಂದಿದ್ರೆ ಇದೆಲ್ಲ ಬರ್ತಾನೆ ಇರಲಿ. ನೀನು ಯಾಕೆ ಹೋಗಿ ಹೇಳ್ದೆ? ನೀನಲ್ಲ ತಂದೆ ಅಂತ ನೀನು ಯಾಕೆ ಹೇಳ್ದೆ? ಅವ್ರು ಹೆಂಗೋ ಸುಮ್ಮನಿದ್ರು ಪಾಡಿಗೆ ಅವ್ರ ಮಗ ಸೈಕೊಂಡು. ನೀನು ಯಾಕೆ ಹಿಂಗೆ ಹೇಳಕ್ಕೆ ಹೋದೆ? ಸುಮ್ಮನಿದ್ದಿದ್ರೆ ಯಾತು ಗೊತ್ತಿಲ್ಲಮ್ಮ ಇರಬೇಕು. ಸುಮ್ಮನೆ ಹೋಗಿ ಹೇಳಕ್ಕೆ ಹೋದ್ರೆ ಅವ್ರು ನೋಡು ನೀನು ಹೇಳಿರೋ ಸಿಟ್ಟಿಗೆ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿದ್ದಾರೆ. ನೀನೇ ಎಲ್ಲ ಕಲಿಸ್ತಾ ಇದೆಯಾ ಕಣೆ ಜೀವಿತ, ನೀನೇ ಕಲಿಸ್ತಾ ಇದೀಯಾ. ಸ್ವಲ್ಪ ಯೋಚನೆ ಮಾಡು. ನೀನೇ ಕಲಿಸ್ತಾ ಇದೆಯಲ್ಲನ. ಇವತ್ತು ನಾನು ಒಬ್ಬಳೇ ಎಲ್ಲರ ತಗೋ ಕೆಟ್ಟಾಳಾಗಿರೋದು. ಎಲ್ಲ ತಗೋ ನಾನು ಇವತ್ತು ಕೆಟ್ಟಾಳಾಗ್ಬಿಟ್ಟೆ. ಏನು ಮಾಡೋಣ? ಎಲ್ಲ ಅವ್ರವ್ರ ಪಾಡಿಗೆ ಅವರೆಲ್ಲ ಚೆನ್ನಾಗಾಗ್ಬಿಟ್ರು. ನೋಡ್ರಿ ಇವಾಗ ನಮ್ಮಪ್ಪ ಹೋಗಿ ನಮ್ಮಮ್ಮ ಹೋಗಿ ಅಲ್ಲೇ ಉಳ್ಕೊಂಡೈತೆ. ಬಂದೇ ಇಲ್ಲ ಮಂತಕ್ಕೆ. ನಮ್ಮಪ್ಪಯ್ಯ ಜೀವನ ಎಲ್ಲರೂ ಚೆನ್ನಾಗಾದ್ರು. ಅಲ್ಲ ಸ್ವಾತಿನ ಜೀವನ ಎಲ್ಲ ಚೆನ್ನಾಗಾದ್ರು. ನಾನು ಇವತ್ತು ಕೆಟ್ಟಾಳಾದಿ. ಜೀವಿತ ಒಬ್ಬಳೇ ಎಲ್ಲರಿಗೂ ಕೆಟ್ಟಾಳಾದು. ನೋಡ್ರಿ ಹೆಂಗೈತಿ ನಂದೇನು ಹಣೆ ಬರೋಣ ಅಂತ ಅನ್ನಿಸ್ತೈತಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.